ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಇವತ್ತಿನ ಮೆನ್ಯೂ ಬಂದು ನಾಟಿ ಕೋಳಿ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಸೊ ನಾಟಿ ಕೋಳಿ ತೊಗೊಂಡಿದ್ದೀನಿ. ನಾನಿಲ್ಲಿ 1.5 kg ಅಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಚಕ್ಕೆ, ಲವಂಗ, ಮೆಣಸು, ಅರಿಶಿನ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ಕಾಯಿ ಮತ್ತು ಟೊಮೊಟೊ ಜಾಸ್ತಿ ಆಗ್ತಾಯಿಲ್ಲ, ಒಂದೇ ಹಾಕ್ತಾ ಇರೋದು. ಆಮೇಲೆ ನಾನಿಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಸಪ್ರೇಟ್ ಧನಿಯಾ ಪುಡಿ, ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ತೆಂಗಿನ ತುರಿ ಕೂಡ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಫಸ್ಟ್ ಮಸಾಲ ಬಂದು ಟೊಮೊಟೊ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಆಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಇದಿಷ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಎರಡನೇ ಪೇಸ್ಟ್ ಬಂದು ತೆಂಗಿನಕಾಯಿ, ಹುರ್ಗಡ್ಲೆ, ಕೊತ್ತಂಬರಿ, ಇದು ಎರಡನೇ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ 2 ಸ್ಪೂನು ನಾನು ಸಪ್ರೇಟಾಗಿ ಮಾಡಿಕೊಳ್ತಾ ಇದ್ದೀನಿ. ಯಾಕಂದರೆ ಚಿಕನ್ ಎಲ್ಲ ಬೆಂದಾದಮೇಲೆ ನಾನು ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ತೀನಿ. ಸೊ ಹಾಗಾಗಿ ಅದಕ್ಕೆ ಮಸಾಲ ಬೇಕಲ್ಲ, ನಾವೇನು ರುಬ್ಕೊಂಡಿರ್ತೀವೋ ಅದೇ ಮಸಾಲದಲ್ಲಿ 2 ಸ್ಪೂನು ನಾನು ಸಪ್ರೇಟಾಗಿ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಅದು ಕಾಯ್ದಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವ ಉದ್ದದಾಗಿ, ಅದರಲ್ಲಿ ಸ್ವಲ್ಪ ಈರುಳ್ಳಿನ ಇಲ್ಲಿ ಸಾಂಬಾರ್ಗೆ ಹಾಕ್ತಿದ್ದೀನಿ. ಇನ್ನೊಂದು ಸ್ವಲ್ಪನ ನಾನು ಒಗ್ಗರಣೆಗೂ ಕೂಡ ಹಾಕ್ತೀನಿ. ಸೊ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ರೋಸ್ಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಚಿಕನ್ ಹಾಕ್ತೀನಿ. ಚಿಕನ್ನು ಕೂಡ ನೀವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನೋಡ್ಬೋದು ನೀವು ಎಷ್ಟು ನಾಟಿ ಕೋಳಿ ತುಂಬ ಚೆನ್ನಾಗಿರುತ್ತೆ. ಸೊ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ನೀರು ಬಿಟ್ಕೊಂಡು ಅದೆಲ್ಲ ನೀರೆಲ್ಲ ಸುಂಡೋಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡಬೇಕು. ಇದನ್ನು ಅಲ್ಲಿವರೆಗೂ ರೋಸ್ಟ್ ಕೂಡ ಮಾಡಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತಿಗೆ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ನನ್ನ ಫೇವ್ರೆಟ್ ಸಾಂಬಾರು. ಮುದ್ದೆ ಮತ್ತು ದೋಸೆ, ಇಡ್ಲಿಗಂತೂ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾನು ಸಪ್ರೇಟಾಗಿ ಬೆಂದಾದಮೇಲೆ ಸಪ್ರೇಟಾಗಿ ಅಂದರೆ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ. ನಾವು ಸಾಂಬಾರಲ್ಲೇ ಹಾಗೆ ಬಿಡೋದಿಲ್ಲ. ಸಾಂಬಾರಲ್ಲಿ ನಮ್ಮ ಮನೇಲಿ ಸಾಂಬಾರಲ್ಲಿ ಹಾಗೆ ಬಿಟ್ಟರೆ ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನೀರು ಬಿಟ್ಕೊಳ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದು ನಾಟಿ ಕೋಳಿ ಸಾಂಬಾರು ಅಂದ್ರೇ ಅದು ನಮಗೆ ಹೇಳೋಕ್ಕೆ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ನೀರೆಲ್ಲ ಬಿಟ್ಕೊಳ್ತಾ ಇದೆ. ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ಚೆನ್ನಾಗಿ ಸುಂಡಿಸ್ಕೋಬೇಕು. ಆ ನೀರೆಲ್ಲ ಸುಂಡೋಗಬೇಕು. ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೀರೆಲ್ಲ ಫುಲ್ಲು ಸುಂಡೋಗಬೇಕು. ನೀರೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ. ನೀರೆಲ್ಲ ಫುಲ್ಲು ಸುಂಡೋಗಿ ಎಣ್ಣೆ ಮಾತ್ರ ಇದೆ ನೋಡಿ, ಎಣ್ಣೆ ಮಾತ್ರ ಇದೆ. ಅಲ್ಲಿವರೆಗೂ ನೀವು ಸುಂಡಿಸ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಬೇಗ ಕೂಡ ಆಗೋಗುತ್ತೆ ನಿಮಗೆ. ನಾನಿಲ್ಲಿ ಫಸ್ಟ್ ಮಸಾಲ ರುಬ್ಕೊಂಡಿದ್ನಲ್ಲ, ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಆ ಸ್ಮೆಲ್ ಇದೆಯಲ್ಲ, ಅಂದರೆ ಅರೋಮಾ ಇದೆಯಲ್ಲ, ಅದೆಲ್ಲ ಹಸಿ ವಾಸನೆ ಅದೆಲ್ಲ ಫುಲ್ಲು ಹೋಗಬೇಕು. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ನಮ್ಮ ಮಾವ ನನಗೆ ಹೇಳ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಎಮ್ಮೆ ಕೂಡ ಹಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಎಣ್ಣೆಯಲ್ಲಿ ನೋಡಿ ಎಷ್ಟು ಸುಂಡೋಗಿದೆ. ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಸುತ್ತಲೂ. ಅಲ್ಲಿವರೆಗೂ ಬಿಟ್ಕೊಂಡಾದಮೇಲೆ ನಿಮಗೆ ಎಷ್ಟು ತೆಳ್ಳಗೆ ನೀರು ಬೇಕೋ ಅಷ್ಟು ತೆಳ್ಳಗೆ ನೀವು ನೀರು ಹಾಕ್ಕೋಬೋದು. ನಾನು ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದ್ನಲ್ಲ, ಅದನ್ನೆಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಇದನ್ನು ಒಂದು ಕೂಗಿಸ್ಕೊಬಿಡೋಣ. ಅದಾದಮೇಲೆ ನಾನು ತೆಂಗಿನಕಾಯಿ ಹಾಕಿ ಮಳ್ಳಿಸ್ಕೊಳ್ತೀನಿ. ಸೊ ನಾನು ಇವಾಗಲೇ ಹಾಕ್ತಾಯಿಲ್ಲ, ಯಾಕಂದರೆ ನಾನು ಈ ನೀರನ್ನ ನಮ್ಮ ಮನೇಲಿ
ಸೂಪ್ ಥರ ಕುಡಿತೀವಿ. ಸೊ ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಲ್ವ. ಕಾಯಿ ಹಾಕೋಕ್ಕಿಂತ ಮುಂಚೆ ಇದನ್ನು ಕೂಗಿಸ್ಕೊಬಿಡೋಣ. ಕೂಗಿಸ್ಕೊಂಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನಾನು ಸಪ್ರೇಟಾಗಿ ನಮ್ಮ ಮನೇಲೆಲ್ಲ ತೆಂಗಿನಕಾಯಿ ಹಾಲು ಹಾಕೋಕ್ಕಿಂತ ಮುಂಚೆ ಆಗಿರ್ಬೋದು, ಅದು ಪೇಸ್ಟ್ ಹಾಕೋಕ್ಕಿಂತ ಮುಂಚೆ ಆಗಿರ್ಬೋದು, ನಾವು ಎತ್ತಿಟ್ಕೊಂಡು ಒಂದೊಂದು ಲೋಟ ಕುಡಿತೀವಿ. ಗಂಟ್ಲು ನೋವಿದ್ದರೆ, ಚಳಿ ಇದ್ದರೆ. ಸೊ ತುಂಬಾ ಒಳ್ಳೆಯದು ಇದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾನು ಎಲ್ಲ ಒಂದೆರಡು ಲೋಟದಷ್ಟು ಎತ್ತು ಮಡಿಕೊಂಡಾದಮೇಲೆ ನಾನಿಲ್ಲಿ ತೆಂಗಿನಕಾಯಿ ಏನು ರುಬ್ಕೊಂಡಿದ್ವಿ, ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಮತ್ತು ಏನಪ್ಪ ಅದು ಕೊತ್ತಂಬರಿ. ಸೊ ಇದಿಷ್ಟನ್ನು ರುಬ್ಕೊಂಡಿದ್ನಲ್ವ, ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನಾನಿಲ್ಲಿ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಒಂದು 10 ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ತೀನಿ. ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಸಪ್ರೇಟಾಗಿ ಇದನ್ನೇ ಫ್ರೈ ಮಾಡಬೇಕಲ್ವ. ಸಪ್ರೇಟಾಗಿ ಒಂದು ಪ್ಯಾನ್ಗೆ ಎಣ್ಣೆ ಕಾಯಕ್ಕಿಡ್ತಾಯಿದ್ದೀನಿ. ಎಣ್ಣೆ ಕಾದಾದಮೇಲೆ ಇದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ನಲ್ವ, ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿನ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲೂ ಕೂಡ ನೀವು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಈರುಳ್ಳಿ ಎಷ್ಟು ತೊಗೊಂಡಿದ್ನೋ ಅಷ್ಟು ನಾನು ಅರ್ಧ ಸಾಂಬಾರ್ಗೆ ಹಾಕ್ಕೊಂಡಿದ್ದೀನಿ, ಅರ್ಧ ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು ಇದನ್ನು. ಇದು ನನ್ನ ಫೇವ್ರೇಟು ಕೂಡ. ನೋಡಿ ಎಷ್ಟು ಕೆಂಪಗೆ ರೋಸ್ಟ್ ಆಗಿದೆ ಅಂತ. ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಅಚ್ಕಾರದ ಪುಡಿ ತೋರಿಸಿದ್ನಲ್ಲ, ಅದು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಯಾಕಂದರೆ ಅದು ನಾವು ತೊಗೊಂಡಿರ್ತೀವಿ, ಬಟ್ ಸ್ಪೈಸಿ ಕಡಿಮೆ ಆಗಿರುತ್ತೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಸ್ಪೈಸಿ ಹಾಕ್ಕೋಬೋದು. ನಾನು ಸಪ್ರೇಟಾಗಿ 2 ಸ್ಪೂನ್ ಮಾಡಿಕೊಂಡಿದ್ನಲ್ಲ ಏನು ಮಸಾಲೆ, ಅದು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೂ ಕೂಡ ಒಂದು ಸ್ವಲ್ಪ ಸ್ಪೈಸಿ ಮತ್ತಿಗೆ ಉಪ್ಪು ಕೂಡ ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ಇದರಿಂದ ಜಾಲರಿಯಿಂದ ನಿಮ್ಮ ಸಾಂಬಾರಲ್ಲಿ ಏನಿರುತ್ತೋ ಆ ಸಾಂಬಾರಿಂದ ತೆಗ್ದು ನೀವು ಇಲ್ಲಿ ಚಿಕನ್ನ ಹಾಕ್ಕೊಳ್ಳಿ. ಎಷ್ಟು ತುಂಬ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀವು ಇದನ್ನು ತಿರುಗಿಸ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಈ ರೆಸಿಪಿನ ನಮ್ಮ ಅವ್ರು ಹೇಳ್ಕೊಟ್ಟಿದ್ದು, ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಒಂದು 5 to 10 ಮಿನಿಟ್ಸ್ ಆದರೂ ಅದರಲ್ಲಿ ಅದೆಲ್ಲ ಅದೇನೇನು ಹಾಕಿದ್ದೀವಲ್ಲ ಅದೆಲ್ಲ ಆ ಚಿಕನ್ಗೆ ಹೀರ್ಕೋಬೇಕು. ಅಲ್ಲಿವರೆಗೂ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದು ಸೌಟಷ್ಟು ನಾನು ಸಾಂಬಾರು ತೊಗೊಂಡಿದ್ನಲ್ವ, ಸಾಂಬಾರು ಎತ್ತಿಟ್ಕೊಂಡಿದ್ನಲ್ಲ, ಆ ಸಾಂಬಾರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಎಲ್ಲ ಬೇಗ ನೀವು ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಅದೆಲ್ಲ ಬೇಗ ಪೀಸ್ಗಳಿಗೆಲ್ಲದಕ್ಕೂ ಫ್ಲೇವರ್ಗಳು ಹೀರ್ಕೋಬೇಕು. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದೊಂದ್ಸಲಿ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಮುದ್ದೆ ಮತ್ತು ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ